ವಿನಾಶಕಾಲೇ ವಿಪರೀತ ಬುದ್ಧಿ ತೀರ ಚರ್ವಿತ ಚರ್ವಣ ಅನಿಸಿದ್ರು ಕೂಡ ನಮ್ಮ ಚಿರಪರಿಚಿತವಾದ ನಾಣ್ಣುಡಿಯನ್ನು ನೆನಪಿಸ್ಕೊಳ್ಳೇಬೇಕಾಗಿದೆ. ಇವತ್ತು ನಮ್ಮ ದಾಯಾದಿ ರಾಷ್ಟ್ರ ಪಾಕಿಸ್ತಾನದ ನಾಯಕರುಗಳ ಮಿಲಿಟರಿ ದಂಡನಾಯಕರುಗಳ ಹೊಸ ತಲೆಮಾರಿನ ರಾಜಕಾರಣಿಗಳ ಆರ್ಭಟವನ್ನು ನೋಡಿದಾಗ ನೆನಪಾಗ್ತಾ ಇದೆ. ಯುದ್ಧಕಾಲೇ ವಿಪರೀತ ಬುದ್ಧಿ. ಒಬ್ಬರಿಗಿಂತ ಒಬ್ಬರು ಭಾರತದ ಸಾಮರ್ಥ್ಯಕ್ಕೆ ಸವಾಲು ಹಾಕ್ತಾ ಇದ್ದಾರೆ. ಭಾರತದ ರಾಷ್ಟ್ರೀಯತೆಯನ್ನು ಅಣಕಿಸ್ತಾ ಇದ್ದಾರೆ. ಭಾರತದ ಜಾತ್ಯತೀತ ಸಂವೇದನೆಗಳಿಗೆ ಅಪಚಾರ ಆಗೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ನೆನಪಿರಲಿ, ಈ ಪಾಕಿಸ್ತಾನದ ಯುದ್ಧ ಚರಿತ್ರೆ ಅಂದರೆ ನಮ್ಮ ತಲೆಮಾರಿನವರಿಗೆ ಸ್ವಲ್ಪ ಪರಿಚಯ ಆಗಲಿಕ್ಕೆ ಶುರುವಾಗಿದ್ದು 1965ರಲ್ಲಿ ನಡೆದ ಯುದ್ಧ. ಆಗ ಭಾರತದ ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಜವಾಹರ್ಲಾಲ್ ನೆಹರು 1964 ಮೇ 27ರಂದು ತೀರ್ಕೊಂಡ ನಂತರ ತಮ್ಮ ಉತ್ತರಾಧಿಕಾರಿಯಾಗಿ ಹೆಚ್ಚು ಕಡಿಮೆ ಸೂಚಿಸಿದರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಆಗಲಿ ಅಂತ. ಆ ವಾಮನಮೂರ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ರಾಷ್ಟ್ರ ಅತೀವ ಸಂಕಷ್ಟದಲ್ಲಿತ್ತು. ಅದು ಶತ್ರು ರಾಷ್ಟ್ರದ ಭಯದಿಂದ ಅಲ್ಲ, ಭಾರತದಲ್ಲಿ ಆಹಾರದ ಕೊರತೆ ಇತ್ತು. ಆಗಿನ್ನೂ ಇವತ್ತಿನಂತೆ ಸುಸಜ್ಜಿತವಾದ ನೀರಾವರಿ ಯೋಜನೆಗಳು ಪೂರ್ತಿಗೊಂಡಿರಲಿಲ್ಲ. ಮಳೆಯನ್ನು ಅವಲಂಬಿಸಿದ ಕೃಷಿ ಆಧಾರಿತ ವ್ಯವಸಾಯದಲ್ಲಿ ರೈತರೆಲ್ಲ ಇನ್ನೂ ಪಾಪ ಕಷ್ಟಪಡ್ತಾಯಿದ್ರು. ಭಾರತದ ಆವತ್ತು ಸುಮಾರು ಒಂದು 40 ಕೋಟಿ ಜನಸಂಖ್ಯೆ ಇರಬೇಕು. 40 ಕೋಟಿ ಜನಸಂಖ್ಯೆಗೆ ಹೊಟ್ಟೆ ತುಂಬಿಸುವಷ್ಟು ಆಹಾರ ಪೂರೈಕೆ ಇರಲಿಲ್ಲ. ಅಮೇರಿಕವನ್ನು ಅವಲಂಬಿಸಿದ್ವಿ. ಅಂಥ ಸ್ಥಿತಿಯಲ್ಲಿ 1965 ಆಗಸ್ಟ್ 15ರಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸ್ವಾತಂತ್ರ್ಯೋತ್ಸವದ ಭಾಷಣ ಮಾಡ್ತಾ ಕೆಂಪುಕೋಟೆಯಿಂದ ಒಂದು ಘೋಷಣೆ ಮಾಡಿದರು, ಜೈ ಜವಾನ್ ಜೈ ಕಿಸಾನ್ ಅಂತ. ಅವ್ರಿಗಾಗಲೇ ಅಷ್ಟೊತ್ತಿಗೆ ನಮ್ಮ ದಯಾದಿ ರಾಷ್ಟ್ರದಿಂದ ಯುದ್ಧದ ಕಾರ್ಮೋಡ್ಗಳು ಆ ಕಡೆಯಿಂದ ಹರಿದು ಬರ್ತಾವೆ ಅಂತ ಸೂಚನೆ ಸಿಕ್ಕಿತ್ತು. ಜೈ ಜವಾನ್ ಜೈ ಕಿಸಾನ್ ಅನ್ನೋ ಘೋಷಣೆ ಕೊಟ್ಟರು. ಅಷ್ಟೇ ಅಲ್ಲ, ಈ ಆಹಾರ ಕೊರತೆಯನ್ನು ನಾವು ನೀಗಿಸ್ತೇವೆ, ಅದಕ್ಕೋಸ್ಕರ ಹಸಿವಿನ ವಿರುದ್ಧದ ಯುದ್ಧ ಒಂದು ಕಡೆ, ಶತ್ರು ರಾಷ್ಟ್ರದ ವಿರುದ್ಧದ ಮಿಲಿಟರಿ ಕಾರ್ಯಾಚರಣೆ ಮತ್ತೊಂದು ಕಡೆ. ಈ ಹಸಿವಿನ ವಿರುದ್ಧ ವಾರ್ ಅಗೇನ್ಸ್ಟ್ ಹಂಗರ್, ಅದಕ್ಕೋಸ್ಕರ ಸೋಮವಾರದ ಸಂಜೆ ದಯಮಾಡಿ ನಾವು ಒಂದೊಪ್ಪತ್ತು ಊಟ ಬಿಟ್ಬಿಡೋಣ ಅಂತ ಕರೆ ಕೊಟ್ಟರು. ಆ ಸೋಮವಾರ ಸಂಜೆಯ ಉಪವಾಸ ವ್ರತವನ್ನು ಜನ ಎಷ್ಟು ಶ್ರದ್ಧಾಭಕ್ತಿಯಿಂದ ಒಬ್ಬ ರಾಜಕಾರಣಿ, ಒಬ್ಬ ಪ್ರಧಾನಮಂತ್ರಿ ಕೊಟ್ಟ ಕರೆಗೆ ಯಾವ ರೀತಿ ಸ್ಪಂದಿಸಿದ್ರು ಅಂತಂದರೆ, ಬಹುತೇಕ ಎಲ್ಲರ ಮನೆಗಳಲ್ಲೂ ಕೂಡ ಸಂಜೆ ಹೊತ್ತು ಸೋಮವಾರ ಸಂಜೆ ಒಂದೊಪ್ಪತ್ತು ಅನ್ನ ಊಟ ಮಾಡದೆ ಉಪವಾಸ ವ್ರತ ಆಚರಿಸ್ತಾಯಿದ್ರು ಭಾರತೀಯರು. ಅದು ಆವತ್ತಿನ ಭಾರತ. ಮುಂದೆ ಸೆಪ್ಟೆಂಬರ್ನಲ್ಲಿ ಆ ಯುದ್ಧ ನಡೀತು. ಪಾಕಿಸ್ತಾನ್ ದಾಳಿ ಮಾಡಿತು. ಯಥಾ ಪ್ರಕಾರ ಅಂಬಾಲಾ ಕಂಟೋನ್ಮೆಂಟ್, ನಮ್ಮ ಪಂಜಾಬ್ ಗಡಿಗೆ ಹೊಂದ್ಕೊಂಡಿರೋ ಭಾರತದ ಪ್ರದೇಶವಾದ ಅಂಬಾಲಾ ಕಂಟೋನ್ಮೆಂಟ್ ಮೇಲೆ ದಾಳಿ ಶುರು ಮಾಡಿದರು. ಅಷ್ಟೇ ಸಾಕಾಗಿತ್ತು ಪ್ರತಿದಾಳಿಗೆ. ಭಾರತದ ಪ್ರತಿದಾಳಿ ಯಾವ ಮಟ್ಟಕ್ಕಿತ್ತು ಅಂತಂದರೆ, ಆಗ ಭೂಸೇನೆ ಮತ್ತು ಕವಚಧಾರಿ ಸೇನೆ, ವಾಯುಸೇನೆ ಮೂರೂ ಸೇರ್ಕೊಂಡ್ಬಿಟ್ಟು ಪಾಕಿಸ್ತಾನಕ್ಕೆ ಎಂಥ ಏಟು ಕೊಟ್ಟರು ಅಂತಂದರೆ, ಇನ್ನೇನು ಒಂದು 2 ದಿನ ತಡ ಆಗಿದ್ದರೆ ಲಾಹೋರ್, ಪಾಕಿಸ್ತಾನದ ಅತ್ಯಂತ ಪ್ರಮುಖ ವಾಣಿಜ್ಯ ನಗರಿ ಲಾಹೋರು ಭಾರತದ ಕೈವಶವಾಗಿಬಿಡ್ತಾ ಇತ್ತು. ಬಹುಶಃ ಪಾಕ್ ಆಕ್ರಮಿತ ಕಾಶ್ಮೀರ ಕೂಡ ನಮ್ಮ ಕೈವಶವಾಗ್ತಿತ್ತೇನೋ. ಅಷ್ಟೊತ್ತಿಗೆ ಭಾರತದ ಮಿತ್ರ ರಾಷ್ಟ್ರವಾದ ಆವತ್ತಿನ ಸೋವಿಯತ್ ರಷ್ಯಾದಿಂದ ಒತ್ತಡ ಬಂತು. ಅಷ್ಟೇ ಅಲ್ಲ, ಯುದ್ಧ ನಿಲ್ಲಿಸಿ, ಇದು ನಿರರ್ಥಕವಾದ ಯುದ್ಧ ಅನ್ನೋ ಒಂದು ಒತ್ತಡ ಬಂತು. ಶಾಸ್ತ್ರೀಜಿಯವರು ಕೂಡ ತಾತ್ಕಾಲಿಕವಾಗಿ ಕದನ ವಿರಾಮವನ್ನು ಘೋಷಿಸಿದರು. ಅದಾದ ನಂತರ ಆವತ್ತಿನ ರಷ್ಯಾದ ಪ್ರಧಾನಿ ಅಲೆಕ್ಸಿ ಕೊಸಿಗಿನ್ ಅಂತಿದ್ದರು. ಅವರು ಭಾರತದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ರಾಷ್ಟ್ರಪತಿ, ಅದು ಮಿಲಿಟರಿ ಅಧಿಕಾರಿ ಫೀಲ್ಡ್ ಮಾರ್ಷಲ್ ಅಯೂಬ್ ಖಾನ್ ಇಬ್ಬರನ್ನು ಕೂಡ ಶಾಂತಿ ಮಾತುಕತೆಗೆ ಆಹ್ವಾನಿಸಿದರು. ಎಲ್ಲಿಗೆ? ರಷ್ಯಾಕ್ಕೆ. ಇವತ್ತು ತಾಷ್ಕೆಂಟ್ ಇವತ್ತು ಪ್ರತ್ಯೇಕ ರಾಷ್ಟ್ರವಾಗಿಬಿಟ್ಟಿದೆ. ಆಗ ಅದು ಸೋವಿಯತ್ ರಷ್ಯಾದ ಭಾಗವಾಗಿತ್ತು. ತಾಷ್ಕೆಂಟ್ನಲ್ಲಿ ಮಾತುಕತೆಗಳು ನಡೆದವು ಜನವರಿ 6ರಿಂದ ಜನವರಿ 11ರವರೆಗೂ. ಜನವರಿ 10ರ ಸಂಜೆ ಭಾರತದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್, ಫೀಲ್ಡ್ ಮಾರ್ಷಲ್ ಅಯೂಬ್ ಖಾನ್ ಇಬ್ಬರೂ ಕೂಡ ಶಾಂತಿ ಒಪ್ಪಂದಕ್ಕೆ ಸಹಿ ಮಾಡಿದರು. ಗಡಿ ರೇಖೆಯ ಪಾವಿತ್ರ್ಯತೆಯನ್ನು ಉಳಿಸ್ಕೊಳ್ಬೇಕು, ಮೂಲ ಗಡಿ ಏನಿತ್ತೋ ಅಲ್ಲಿಗೆ ನಾವೆಲ್ಲ ನಮ್ಮ ಸೈನ್ಯನ ವಾಪಸ್ ಕರೆಸ್ಕೊಳ್ಬೇಕು ಅನ್ನೋ ಒಪ್ಪಂದಕ್ಕೆ ಸೈನ್ ಹಾಕ್ಬಿಟ್ರು. ಹೀಗಾಗಿ ಯುದ್ಧ ಸ್ಥಗಿತವಾಯಿತು. ಆದರೆ ಪಾಕಿಸ್ತಾನ ಘೋರವಾದ ಅವಮಾನದಿಂದ, ಸೋಲಿನ ಅವಮಾನದಿಂದ ಬಚಾವಾಯಿತು. ಇವರಿಬ್ಬರು ರಾಷ್ಟ್ರ ಪ್ರಮುಖರು ಆ ಒಪ್ಪಂದಕ್ಕೆ ಸಹಿ ಮಾಡ್ತಾ ಇದ್ದಾಗ ಪಕ್ಕದಲ್ಲೇ ಕೂತಿದ್ದ ವಿದೇಶಾಂಗ ಸಚಿವ ಜುಲ್ಫಿಕರ್ ಅಲಿ ಭುಟ್ಟೋ, ಬಹುಶಃ ಸ್ವಾತಂತ್ರ್ಯೋತ್ತರ ಪಾಕಿಸ್ತಾನದಲ್ಲಿ ಅತ್ಯಂತ ಜನಪ್ರಿಯ ನಾಯಕ, ಅಂದರೆ ಜನಪ್ರಚೋದಕ ನಾಯಕ ಅಂತ ಹೇಳ್ಬೋದು. ಅಗಾಧವಾದ ಬುದ್ಧಿಮತ್ತೆ, ಮೇಧಾವಿತನ,
ಜನಾಕರ್ಷಕ ವ್ಯಕ್ತಿತ್ವ, ಭಯಂಕರ ವಾಕ್ಪಟುತ್ವ ಎಲ್ಲವೂ ಇತ್ತು ನಿಜ. ಆದರೆ ಕುತಂತ್ರಿ, ಭಾರತ ದ್ವೇಷವನ್ನೇ ತಮ್ಮ ರಾಜಕೀಯ ಪ್ರಣಾಳಿಕೆಯನ್ನು ಮಾಡ್ಕೊಂಡಿದ್ರು ಈ ಜುಲ್ಫಿಕಾರ್ ಅಲಿ ಭುಟ್ಟೋ. ಜುಲ್ಫಿಕಾರ್ ಅಲಿ ಭುಟ್ಟೋ ಮಾತು ನಂಬ್ಕೊಂಡು ಆ ಯುದ್ಧ ಮಾಡಿದರು ಅಯೂಬ್ ಖಾನ್ ಮತ್ತು ಶಾಸ್ತ್ರಿ ಆ ಒಪ್ಪಂದಕ್ಕೆ, ತಾಷ್ಕೆಂಟ್ ಒಪ್ಪಂದಕ್ಕೆ ಸೈನ್ ಮಾಡುವಾಗ ಅವರು ಮುಖ ತಿರುಗಿಸ್ಕೊಂಡ್ಬಿಟ್ಟು ಪೈಪ್ನಿಂದ ಸೆತ್ತ ಧೂಮಪಾನ ಮಾಡ್ತಾ ಹೊಗೆ ಬಿಡ್ತಾಯಿದ್ರು, ಒಂಥರ ಅಸಡ್ಡೆಯಿಂದ. ಅವ್ರ ಬಗ್ಗೆ ತೃಪ್ತಿನೇ ಇರಲಿಲ್ಲ. ಸೊ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಮಾಡಿದ ರಾತ್ರಿಯೇ ದುರದೃಷ್ಟವಶಾತ್, ಅಂದರೆ ಜನವರಿ 11, 1966 ಬೆಳಗಿನ ಜಾವ ತಾಷ್ಕೆಂಟ್ ತಾವು ಉಳಿದುಕೊಂಡಿದ್ದ ಹೋಟೆಲ್ನಲ್ಲೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಹೃದಯಾಘಾತದಿಂದ ಮರಣ ಹೊಂದಿದ್ರು ಅನ್ನೋ ಒಂದು ದುರ್ವಾರ್ತೆ ಬಂತು. ಅಲ್ಲಿಗೆ ಒಂದು ಅಧ್ಯಾಯ ಮುಗಿದಿತ್ತು. ಶಾಸ್ತ್ರೀಜಿಯವರ ಹಠಾತ್ ನಿಧನದ ನಂತರ ಇಂದಿರಾ ಗಾಂಧಿಯವರು ಅಧಿಕಾರ ವಹಿಸ್ಕೊಂಡ್ರು. ಇಂದಿರಾ ಗಾಂಧಿಯವರು ಅವರು ಕೂಡ ಯಾವ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೈ ಕಿಸಾನ್ ಅಂತ ಶುರು ಮಾಡಿದ್ರು, ಇಂದಿರಾ ಗಾಂಧಿಯವರ ಕಾಲದಲ್ಲಿ ಶಾಸ್ತ್ರಿಯವರ ಈ ಯುದ್ಧ ಅದು ಇನ್ನೊಂದು ಹಂತಕ್ಕೆ ಹೋಯಿತು. ಈ ಜೈ ಜವಾನ್ ಅನ್ನೋದು ಕೃಷಿ ಕ್ರಾಂತಿ, ಹಸಿರು ಕ್ರಾಂತಿಯ ಪ್ರಯೋಗ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಅದು ತನ್ನ ನಿರೀಕ್ಷಿತ ಗುರಿ ಸಾಧನೆ ಮಾಡಿಬಿಡ್ತು. ರೈತರೆಲ್ಲ ಒಂದು ಸಮೃದ್ಧಿಯನ್ನು ಹೊಂದಲಿಕ್ಕೆ ಶುರು ಮಾಡಿದರು. ಭಾರತ ಆಹಾರದಲ್ಲಿ ಸ್ವಾವಲಂಬನೆ ಸಾಧಿಸೋ ಒಂದು ಸ್ಥಿತಿಗೆ ಬರ್ತಾಯಿತ್ತು. ಇನ್ನೇನು ಆ ಪಾಕಿಸ್ತಾನ ಯುದ್ಧ ಮುಗಿದು 5 ವರ್ಷಗಳಾಗ್ತಾಯಿತ್ತು. ಅಷ್ಟೊತ್ತಿಗೆ ಪೂರ್ವ ಭಾಗದಲ್ಲಿ ಅಶಾಂತಿ. ಈ ಪಾಕಿಸ್ತಾನ ಹುಟ್ಟಿದಾಗಿಂದನೂ ಅದೇನೋ ಬಾಲಗ್ರಹ ದೋಷವೋ ಏನೋ. ಮತ್ತು ಇದೇ ಮನುಷ್ಯ ಜುಲ್ಫಿಕಾರ್ ಅಲಿ ಭುಟ್ಟೋ ಅವರನ್ನು ನಂಬ್ಕೊಂಡಿದ್ದ ಅಯೂಬ್ ಖಾನ್ ಅವರು ಅಧಿಕಾರ ಕಳ್ಕೊಂಡ್ರು. ಅವ್ರ ಬದಲಿಗೆ ಜನರಲ್ ಯಾಹ್ಯಾ ಖಾನ್ ಅಂತ ಮತ್ತೊಬ್ಬ ಮಿಲಿಟ್ರಿ ಆಡಳಿತಗಾರ ಅಧಿಕಾರಕ್ಕೆ ಬಂದರು. ಅವರು ಅಧ್ಯಕ್ಷರಾದರು. ಈ ಜುಲ್ಫಿಕಾರ್ ಅಲಿ ಭುಟ್ಟೋ ಪ್ರಧಾನಮಂತ್ರಿ ಆಗಿದ್ದರು. ಮತ್ತೆ ಭುಟ್ಟೋ ಅವರ ಮಾತು ಕೇಳ್ಕೊಂಬಿಟ್ಟು ಚುನಾವಣೆಯನ್ನು ನಡೆಸಿದರು. ಆ ಚುನಾವಣೆಯಲ್ಲಿ ಪೂರ್ವ ಪಾಕಿಸ್ತಾನ, ಅಂದರೆ ಇವತ್ತಿನ ಬಾಂಗ್ಲಾದೇಶ, ಪೂರ್ವ ಪಾಕಿಸ್ತಾನದ ನಾಯಕ, ಅವಾಮಿ ಲೀಗ್ನ ನಾಯಕ ಶೇಖ್ ಮುಜೀಬುರ್ ರೆಹಮಾನ್ ನಿಚ್ಚಳ ಬಹುಮತವನ್ನು ಪಡ್ಕೊಂಡ್ಬಿಟ್ಟು ಅಧಿಕಾರದ ನಿರೀಕ್ಷೆಯಲ್ಲಿದ್ದರು. ಅವಿಭಜಿತ ಪಾಕಿಸ್ತಾನದ ಪ್ರಧಾನಮಂತ್ರಿ ಆಗಲಿಕ್ಕೆ ತಯಾರಾಗಿದ್ದರು. ಆದರೆ ಪಶ್ಚಿಮ ಪಾಕಿಸ್ತಾನದ ಈ ಪಂಜಾಬಿ ಮತ್ತು ಸಿಂಧ್ ಮೂಲದ ರಾಜಕಾರಣಿಗಳು ಮತ್ತು ಮಿಲಿಟರಿ ಅಧಿಕಾರಿಗಳು ಅದಕ್ಕೆ ಅವಕಾಶ ಕೊಡಲಿಲ್ಲ. ಶೇಖ್ ಮುಜೀಬುರ್ ರೆಹಮಾನ್ ಬಂಧನದಲ್ಲಿಟ್ಟರು. 10 ತಿಂಗಳ ಕಾಲ ಪೂರ್ವ ಪಾಕಿಸ್ತಾನದ ಜನತೆಯ ಮೇಲೆ ಘೋರವಾದ ಹತ್ಯಾಕಾಂಡವೇ ನಡೀತು, ಅತ್ಯಾಚಾರಗಳು ನಡೀತು, ಸಾಮೂಹಿಕ ಮಾರಣಹೋಮವೇ ನಡೀತು, ಅದೆಲ್ಲ ನಡೀತು. ಇಂದಿರಾ ಗಾಂಧಿಯವರು ಮಧ್ಯಪ್ರವೇಶ ಮಾಡಿದರು. ಭಾರತಕ್ಕೆ 1 ಕೋಟಿ ಜನ ಬಾಂಗ್ಲಾದೇಶಿ ನಿರಾಶ್ರಿತರು ಬಂದರು. ಇಂದಿರಾ ಗಾಂಧಿಯವರು ಕಡೆಗೂ ಬಲಿಷ್ಠ ರಾಷ್ಟ್ರವಾದ ಅಮೆರಿಕದ ಬೆದರಿಕೆಯನ್ನು ಧಿಕ್ಕರಿಸಿ ಯುದ್ಧಕ್ಕೆ ಅನುವು ಮಾಡಿಕೊಟ್ರು. ಡಿಸೆಂಬರ್ 3, 1971 ಡಿಸೆಂಬರ್ 16, 13 ದಿವಸ ಯುದ್ಧ ಮುಗೀತು. ಪಾಕಿಸ್ತಾನ ಶರಣಾಗತಿ ಆಯಿತು. ಅದೆಲ್ಲವೂ ಈಗ ಚಿರಪರಿಚಿತವಾದ ಇತಿಹಾಸ. ಸೊ ಜುಲ್ಫಿಕಾರ್ ಅಲಿ ಭುಟ್ಟೋ ಅವ್ರನ್ನ ನಂಬಿಕೊಂಡ ಜನರಲ್ ಯಾಹ್ಯಾ ಖಾನ್ ಕೂಡ ಘೋರವಾದ ಮುಖಭಂಗವಾಯಿತು. ಯಾಹ್ಯಾ ಖಾನ್ ಕೂಡ ಅಧಿಕಾರ ಕಳ್ಕೊಂಡ್ರು. ಮುಂದೆ ಭುಟ್ಟೋನೇ ಅಲ್ಲಿ ಅಧ್ಯಕ್ಷರಾಗಿಬಿಟ್ರು, ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದರು. ಸೊ ಅಧ್ಯಕ್ಷ ಅಂದರೆ ಅಥವಾ ಕೇವಲ ಸಂವಿಧಾನಾತ್ಮಕ ಅಧ್ಯಕ್ಷ ಅಲ್ಲ, ಎಲ್ಲ ಕಾರ್ಯಾಂಗದ ಅಧಿಕಾರ ಕೂಡ ತಾನೇ ವಹಿಸ್ಕೊಂಡಿದ್ರು ಭುಟ್ಟೋ ಇನ್ನೇನು ವಿಜೃಂಭಿಸ್ತಾ ಇದ್ದಾರೆ ಅಂತಿರೋ ಹಾಗೆಯೇ ಅಲ್ಲಿ ಮತ್ತೆ ಮಿಲಿಟ್ರಿ ಕ್ಷಿಪ್ರ ಕ್ರಾಂತಿ ನಡೀತು. ಆಗ ಅಧ್ಯಕ್ಷರಾಗಿದ್ದ ಭುಟ್ಟೋರನ್ನು ಅಧಿಕಾರದಿಂದ ಕೆಳಗಿಳಿಸ್ಬಿಟ್ಟು ಜೈಲಿಗೆ ತಳ್ಳಿದರು. ಜನರಲ್ ಜಿಯಾವುಲ್ ಹಕ್ ಅಂತ ಮತ್ತೊಬ್ಬ ಲಷ್ಕರಿ ಆಡಳಿತಗಾರ ಪಾಕಿಸ್ತಾನದ ಪ್ರಜಾತಂತ್ರವನ್ನು ಮತ್ತೆ ಅಮಾನತ್ನಲ್ಲಿಟ್ಟರು. ಈ ರೀತಿ ಮತ್ತೊಮ್ಮೆ ಈ ಲಷ್ಕರಿ ಶಾಸನ ಶುರುವಾದ ಮೇಲೆ ಈ ಜುಲ್ಫಿಕಾರ್ ಅಲಿ ಭುಟ್ಟೋ ದುರಂತ ಅಂತ್ಯವನ್ನು ಅನುಭವಿಸ್ಬೇಕಾಗಿ ಅವ್ರ ಮೇಲೆ ಯಾವುದೋ ಸಿಂಧ್ ಪ್ರಾಂತದ ಒಬ್ಬ ಮುಖ್ಯಮಂತ್ರಿಯ ಕೊಲೆ ಪ್ರಕರಣದಲ್ಲಿ ಭುಟ್ಟೋನೇ ಪ್ರಮುಖ ಆರೋಪಿ ಅಂತ ಚಾರ್ಜ್ ಶೀಟ್ ಸಲ್ಲಿಸಿದರು. ಆ ಪ್ರಕರಣದ ವಿಚಾರಣೆ ಕೂಡ ಜೈಲಲ್ಲೇ ನಡೀತಂತೆ. ಅದರ ವಿವರಗಳು ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ. ವಿಚಾರಣೆ ಪರ ವಿರೋಧ ಏನು ವಾದಗಳು ನಡೀತಾ ಇತ್ತು ಗೊತ್ತೇ ಆಗಲಿಲ್ಲ. ಕಡೆಗೂ ಒಮ್ಮೆ 1975 ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಮುನ್ನಾ ದಿನವೇ ಮಧ್ಯರಾತ್ರಿ ಭುಟ್ಟೋರವರನ್ನು ಏಕಾಏಕಿ ಗಲ್ಲಿಗೇರಿಸ್ಬಿಟ್ರಂತೆ. ಅವ್ರಿಗೆ ಮರಣದಂಡನೆ ಶಿಕ್ಷೆ ಆಗಿತ್ತಂತೂ ಗೊತ್ತಿತ್ತು. ಆದರೆ ಶಿಕ್ಷೆ ಕ್ಷಮಾದಾನ ಆಗುತ್ತೋ ಅಥವಾ ಶಿಕ್ಷೆ ನಡೆದೇ ಹೋಗುತ್ತೋ, ಜಾರಿಗೊಳಿಸ್ತಾರೋ ಗೊತ್ತಿರಲಿಲ್ಲ. ಏಕಾಏಕಿ ಅವ್ರನ್ನ ಗಲ್ಲಿಗೇರಿಸ್ಬಿಟ್ಟು ಭುಟ್ಟೋ ಯುಗವನ್ನು ಅಂತ್ಯಗೊಳಿಸಿದ್ರು ಆ ಜಿಯಾವುಲ್ ಹಕ್. ಭುಟ್ಟೋ ಗತಿಸಿದ ನಂತರ ಪ್ರಬಲವಾದ ಒಬ್ಬ ಜನನಾಯಕ ಅಲ್ಲಿ ಮತ್ತೆ ಹೊರಹೊಮ್ಮೋದು ಸಾಧ್ಯವೇ ಇರಲಿಲ್ಲ ಪಾಕಿಸ್ತಾನದಲ್ಲಿ. ಆದರೆ ಈ ಭುಟ್ಟೋ ಜೀವಿತ ಕಾಲದಲ್ಲೇ ಪದೇ ಪದೇ ಮಾತಾಡ್ತಾಯಿದ್ರು 1000 ವರ್ಷಗಳ ಜಿಹಾದ್ ಅಂತ ಮಾತಾಡ್ತಾಯಿದ್ರು. 1000 years ಆಫ್ ರಿಲಿಜಿಯಸ್ ವಾರ್ ಅಗೇನ್ಸ್ಟ್ ಇಂಡಿಯಾ ಅಂತ ಹೇಳ್ತಾಯಿದ್ರು. ಅಂದರೆ ಆ 2 ರಾಷ್ಟ್ರಗಳ ಸಿದ್ಧಾಂತ, ಪ್ರತ್ಯೇಕ ರಾಷ್ಟ್ರ ಸಿದ್ಧಾಂತದ ಪ್ರತಿಪಾದಕರಾಗಿದ್ದ ಆ ಭುಟ್ಟೋ ಲೆಗಸಿ ಮುಂದುವರಿತು. ಮಿಲಿಟ್ರಿ ಅಧಿಕಾರಿ ಜನರಲ್ ಜಿಯಾವುಲ್ ಹಕ್ ಶರಿಯತ್ ಕಾನೂನನ್ನೇ ಪಾಕಿಸ್ತಾನದಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಶುರು ಮಾಡಿಬಿಟ್ರು. ಆಧುನಿಕ ಕಾಲದಲ್ಲಿ ಪ್ರಾಚೀನ ಕಾಲದ ಆ ಇಸ್ಲಾಮಿಕ್ ಕಾನೂನನ್ನೇ ಜಾರಿಗೆ ತರೋ ಪ್ರಯತ್ನ ಮಾಡಿದರು. ಮುಲ್ಲಾಗಳನ್ನು ಮೌಲ್ಯಗಳನ್ನು ಜೊತೆಯಲ್ಲಿ ಇಟ್ಕೊಂಡ್ಬಿಟ್ಟು ಈತ ಲಷ್ಕರಿ ಆಡಳಿತವನ್ನು ನಡೆಸ್ತಾ ಪ್ರಜಾತಂತ್ರದ ಒಂದು ಅಣಕ ಕೂಡ ನಡೀತು. ಚುನಾವಣೆ ನಡೆಸಿಬಿಟ್ಟು ತಾನೇ ಅಲ್ಲಿ ಅಧ್ಯಕ್ಷನಾಗಿ ಆಯ್ಕೆ ಆದರು.
ಈ ರೀತಿ ಜಿಯಾವುಲ್ ಹಕ್ ಆಳ್ವಿಕೆ ನಡೀತಿರುವಾಗ ಪಾಕಿಸ್ತಾನ್ ಅಲ್ಲಿನ ಇಸ್ಲಾಂ ಧರ್ಮ ಎಂಥದ್ದು ಅಂತಂದರೆ ಅವರು ಸಂವಿಧಾನ ತಿದ್ದುಪಡಿಯನ್ನು ತಂದುಬಿಟ್ಟು ಇಸ್ಲಾಂನ ಮುಸ್ಲಿಂ ಸಮಾಜದ ಆಮದಿಯಾ ಬೋರಾ ಇತ್ಯಾದಿ ಪಂಗಡಗಳೆಲ್ಲ ಅವರು ಮುಸ್ಲಿಮ್ರೇ ಅಲ್ಲ ಅಂತಂದ್ಬಿಟ್ಟು ಒಂದು ಸಂವಿಧಾನ ತಿದ್ದುಪಡಿ ಶಾಸನವನ್ನು ಮಾಡಿದರು. ಅದಕ್ಕೆ ಬಲಿಪಶು ಆದವರು ಯಾರು ಅಂತಂದರೆ ಪಾಕಿಸ್ತಾನದ ಏಕಮೇವ ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ಅಣುವಿಜ್ಞಾನಿ ಅಬ್ದುಲ್ ಸಲಾಂ ಅವರು. ಇವತ್ತು ನಾವು ನ್ಯಾನೋ ಟೆಕ್ನಾಲಜಿ ಅಂತ ಏನು ಕರಿತಾ ಇದ್ದೀವಿ ಅದರ ಪಿತಾಮಹ ಅಂತ ಗೌರವಿಸಲ್ಪಡ್ತಾರೆ ಇವತ್ತಿಗೂ ಕೂಡ. ಅಬ್ದುಲ್ ಸಲಾಂ ಬೆಂಗಳೂರಿಗೆ ಟಾಟಾ ಇನ್ಸ್ಟಿಟ್ಯೂಟ್ಗೆ ಒಂದು ಉಪನ್ಯಾಸಕ್ಕೆ ಬಂದಾಗ ನಾನು ಅವತ್ತು ಲಂಕೇಶ್ ಪತ್ರಿಕೆಗೆ ಅವ್ರನ್ನ ಸಂದರ್ಶನ ಮಾಡಿ ಒಂದು ಲೇಖನವನ್ನು ಬರೆದಿದ್ದೆ. ಅಶೋಕ ಹೋಟೆಲ್ ಲಾಬಿಯಲ್ಲಿ ಅಬ್ದುಲ್ ಸಲಾಂ ಸಂತನಂಥ ವ್ಯಕ್ತಿ. ಅವರು ವಿಯೆನ್ನಾದಲ್ಲಿ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾರ್ಟಿಕಲ್ ಫಿಸಿಕ್ಸ್ ಅಂತ ಒಂದು ಸಂಶೋಧನಾ ಸಂಸ್ಥೆಯನ್ನು ಮಾಡಿದರು. ಅವರು ತೀರ್ಕೊಳ್ಳೋಕ್ಕಿಂತ ಮುಂಚೆ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದರು. ನಾನು ಸತ್ತ ಮೇಲೆ ನನ್ನ ತಾಯ್ನಾಡು ಪಾಕಿಸ್ತಾನಕ್ಕೆ ಹೋಗಿ ನಾನು ಸಮಾಧಿ ಮಾಡಿರಿ ಅಂತ ಹೇಳಿದರು. ಪಾಕಿಸ್ತಾನದಲ್ಲಿ ಅಬ್ದುಲ್ ಸಲಾಂ ಅವರು ಸಮಾಧಿ ಮಾಡಿದರು. ಆದರೆ ಒಂದು ವರ್ಷದ ನಂತರ ಈ ಸಂವಿಧಾನ ತಿದ್ದುಪಡಿ ವಿಧೇಯಕ ಬಂದಿದ್ದರಿಂದ ಹುಟ್ಟಿನಿಂದ ಅವರೊಬ್ಬ ಅಹಮದಿ ಆಗಿದ್ದರಿಂದ ಮುಸ್ಲಿಮ್ನೇ ಅಲ್ಲ ಅಂತಂದ್ಬಿಟ್ಟು ಅವರ ಸಮಾಧಿ ಮೇಲಿದ್ದ ಫಲಕವನ್ನೇ ಅಳಿಸಾಕ್ಬಿಟ್ರು. ಅಂಥ ಮನಸ್ಥಿತಿ ಈ ಪಾಕಿಸ್ತಾನಿ ಆಳುವ ವರ್ಗದ್ದು. ಹೋಗಲಿ ಜಿಯಾವುಲ್ ಹಕ್ ಆದರೂ ಭಾಳ ಕಾಲ ಬಾಳಿದ್ರ ಇಲ್ಲ, ಅವರನ್ನು ನಿಗೂಢ ರೀತಿಯಲ್ಲಿ ಅವರಿದ್ದು ವಿಮಾನವನ್ನು ಉಡಾಯಿಸಿಬಿಟ್ಟು ಅವ್ರನ್ನ ಗತಿ ಕಾಣಿಸಿದರು. ಅವರ ದುರಂತ ಸಾವು ವಿಮಾನ ಅಪಘಾತದಲ್ಲಿ ಅವರು ಸತ್ತೋದ್ರು ಅಂತ ಘೋಷಣೆ ಮಾಡಿದರು. ಮತ್ತೊಬ್ಬ ಮಿಲಿಟರಿ ಆಡಳಿತಕಾರ ಬಂದ ಮುಷರಫ್ ಅಂತ. ಆ ಮುಷರಫ್ ಕಾಲದಲ್ಲಿ ನವಾಜ್ ಶರೀಫ್ ಮತ್ತು ಬೇನಜೀರ್ ಭುಟ್ಟೋ, ಜುಲ್ಫಿಕಾರ್ ಅಲಿ ಭುಟ್ಟೋ ಅವರ ಮಗಳು ಕೂಡ ಪ್ರಧಾನಮಂತ್ರಿ ಆಗಿದ್ದರು. ಅವರಿಗೂ ಜನಪ್ರಿಯ ನಾಯಕರಾಗಿದ್ದರು ನಿಜ. ಆದರೆ ಒಬ್ಬರಾದ ಮೇಲೆ ಒಬ್ಬರು ಚುನಾವಣೆಯಲ್ಲಿ ಬದಲಾವಣೆ ಆಯಿತು, ನಾಯಕತ್ವದ ಬದಲಾವಣೆ ಆಯಿತು. ಇದನ್ನೇ ಕಾಯ್ತಾ ಇದ್ದ ಈ ಮುಷರಫ್ ಮುಂದೆ ತಾನೇ ಸರ್ವಾಧಿಕಾರಿ ಆಗಿಬಿಟ್ರು. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಅಂತಂದರೆ ಎರಡು ಸುದೀರ್ಘಾವಧಿಯ ಲಷ್ಕರಿ ಶಾಸನದ ನಡುವಿನ ಮಧ್ಯಂತರದ ಅವಧಿ. ಇಟ್ಸ್ ಅನ್ ಇಂಟರ್ವಲ್ ಬಿಟ್ವೀನ್ 2 ಲಾಂಗ್ ಸ್ಪೆಲ್ಸ್ ಆಫ್ ಮಿಲಿಟರಿ ರೂಲ್. ಪಾಕಿಸ್ತಾನದ ಡೆಮಾಕ್ರಸಿ ಅಷ್ಟು ಅನಿಶ್ಚಿತವಾಗಿದೆ, ಅಭದ್ರವಾಗಿದೆ, ಅಸ್ಥಿರವಾಗಿದೆ. ಮುಂದೆ ತಮಗೆ ನೆನಪಿರಲಿ, ಬೇನಜೀರ್ ಭುಟ್ಟೋ ಮತ್ತೊಂದು ಬಾರಿ ಗೆಲ್ತಾರೆ ಅಂತ ಗೊತ್ತಾದಾಗಲೇ ಚುನಾವಣಾ ಪ್ರಚಾರದಲ್ಲಿ ಅವ್ರನ್ನ ಕೊಂದು ಹಾಕ್ಬಿಟ್ರು. ಅವರೊಂದು ನಗರ ಪ್ರದೇಶದಲ್ಲಿ ಪ್ರಚಾರ ಮಾಡ್ತಾ ಇದ್ದಾಗ ಆಗಂತಕನ ಗುಂಡಿಗೆ ಬಲಿಯಾದರು ಬೇನಜೀರ್ ಭುಟ್ಟೋ. ಇವತ್ತು ಬೇನಜೀರ್ ಭುಟ್ಟೋ ಪುತ್ರ ಅಂದರೆ 3ನೇ ತಲೆಮಾರಿನ ಈ ಭುಟ್ಟೋ ವಂಶದ ಕುಡಿ ಬಿಲಾವಲ್ ಭುಟ್ಟೋ ಆರ್ಭಟ ಮಾಡ್ತಾ ಇದ್ದಾರೆ. ಭಾರತ ಸಿಂಧೂ ನದಿ ಒಪ್ಪಂದವನ್ನು ರದ್ದುಗೊಳಿಸಿದರೆ ನೋಡ್ತಾ ಇರಿ, ನೀವು ಆ ಕಡೆಯಿಂದ ನೀರು ಹರಿಯೋದನ್ನು ನಿಲ್ಲಿಸಿದ್ರೆ ನಾವು ರಕ್ತ ಹರಿಸ್ತೇವೆ ಆ ಕಡೆಯಿಂದ ಅಂತಂದ್ಬಿಟ್ಟು ಹುಂಬತನ ತೋರಿಸ್ತಾ ಇದ್ದಾರೆ. ಇದರ ಮಧ್ಯೆ ಪಾಕಿಸ್ತಾನದ ವಿದೇಶಾಂಗ ಸಚಿವರೇ ಒಪ್ಕೊಂಡ್ಬಿಟ್ರು. ನಾವು ಸುಮ್ಮನೆ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನು ಮಾತು ಕೇಳಿಬಿಟ್ಟು ಈ ಕೆಟ್ಟ ಕೆಲಸವನ್ನು ಮಾಡ್ತಾಯಿದ್ವಿ, ಹೀನಾಯವಾದ ಕೆಲಸಗಳನ್ನು ಮಾಡ್ತಾ ಬಂದುಬಿಟ್ವಿ ಅಂತಂದ್ಬಿಟ್ಟು, ಅಂದರೆ ಅಮೇರಿಕಾ ಮತ್ತು ಯುರೋಪ್ ರಾಷ್ಟ್ರಗಳ ಒತ್ತಾಯಕ್ಕೆ ಮಣಿದ್ಬಿಟ್ಟು ಕಳೆದ 40 ವರ್ಷದಿಂದ ಈ ಪಾತಕ ಕೆಲಸವನ್ನು ಮಾಡ್ತಾ ಬಂದುಬಿಟ್ಟಿದ್ದೇವೆ. ಈ ಭಯೋತ್ಪಾದಕರನ್ನು ಛೂ ಬಿಟ್ಟು ಭಾರತದ ವಿರುದ್ಧ ನಮ್ಮ ಸೇಡು ತೀರಿಸ್ಕೊಳ್ಳೋ ಈ ಪಾತಕ ಕೆಲಸದಲ್ಲಿ ನಾವು ಸುಮ್ಮನೆ ಹಾಳಾಗಿ ಹೋಗ್ಬಿಟ್ಟಿದ್ದೇವೆ ಅಂತ ಸಾರ್ವತ್ರಿಕವಾಗಿ ಒಪ್ಕೊಂಡ್ರು. ಆದರೂ ಬಿಡ್ತಾ ಇಲ್ಲ. ಅವ್ರು ಪ್ರಧಾನಮಂತ್ರಿಯವರಂತೂ ಭಾರತವೇ ನಾಟಕೀಯವಾಗಿ ಸೃಷ್ಟಿಸಿದಂತೆ ಮೊನ್ನೆ ನಡೆದ ಆ ಪಹಲ್ಗಾಮ್ನಲ್ಲಿ ನಡೆದ ಆ ಹತ್ಯಾಕಾಂಡ, 26 ಜನ ಪ್ರವಾಸಿ ಪುರುಷರ ಹತ್ಯಾಕಾಂಡ, ಹಿಂದೂಗಳ ಹತ್ಯಾಕಾಂಡವನ್ನು ಅವರಿನ್ನೂ ನಾಟಕೀಯವಾದದ್ದು. ಭಾರತವೇ ಸುಮ್ಮನೆ ನೀವೇ ನಡೆಸಿಬಿಟ್ಟು ನೀವೇ ಅದನ್ನು ಏರ್ಪಾಡು ಮಾಡಿಬಿಟ್ಟು ನಿಮ್ಮ ರಾಜಕೀಯ ಉದ್ದೇಶಕ್ಕಾಗಿ ಮೋದಿನೇ ಅದು ನಡೆಸಿದ್ದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಕೆಲವು ಭಾರತದ ರಾಜಕಾರಣಿಗಳು ಹಾಗೆ ಮಾತಾಡ್ತಿದ್ದಾರೆ. ಕರ್ನಾಟಕದ ನಾಯಕರಂತೂ ಇವತ್ತು ಮೊದಲು ಅವರು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಧಿಕ್ಕರಿಸಿದರು. ಇದೀಗ ನಮ್ಮ ವಿದೇಶಾಂಗ ನೀತಿಯನ್ನು ಅಣಕಿಸ್ತಾ ಇದ್ದಾರೆ, ನಮ್ಮ ರಕ್ಷಣಾ ನೀತಿಯನ್ನು ಪ್ರಶ್ನಿಸ್ತಾ ಇದ್ದಾರೆ. ತಮ್ಮದೇ ಹೈಕಮಾಂಡ್ ತೆಗೆದುಕೊಂಡರೂ ಅಧಿಕೃತ ನಿಲುವಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಯಾಕೋ ಕರ್ನಾಟಕ ಒಂದು ಪ್ರತ್ಯೇಕ ರಾಷ್ಟ್ರವಾಗಿಬಿಡ್ತಾ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಮತ್ತು ಅವರು ಕೆಲವು ಹುಂಬ ಸಹೋದ್ಯೋಗಿಗಳನ್ನು ಕೇಳಲೇಬೇಕಾಗಿ ಬಂದಿದೆ. ಇರಲಿ, ಪಾಕಿಸ್ತಾನಕ್ಕೆ ವಿನಾಶಕಾಲ ವಿಪರೀತ ಬುದ್ಧಿ ಅಂತ ಕಾಣ್ತಾ ಇದೆ. ಒಂದು ಕಡೆ ಬಲೂಚಿಸ್ತಾನದಲ್ಲಿ ಬಲೂಚಿಗಳಿಂದ ಪ್ರತ್ಯೇಕತಾವಾದಿ ಹೋರಾಟ ನಡೀತಾ ಇದೆ. ಇವತ್ತು ಭಾರತದೊಳಗಿನ ಕಾಶ್ಮೀರಿ ಜನ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ಅಸೆಂಬ್ಲಿಯಲ್ಲಿ ಹೇಳಿಬಿಟ್ಟಿದ್ದಾರೆ, ನಾವು 1947ರಲ್ಲಿ ಭಾರತದ ಜೊತೆಗೆ ವಿಲೀನಗೊಂಡ್ವಲ್ಲ, ಆ ವಿಲೀನ ನಿರ್ಧಾರಕ್ಕೆ ಇವತ್ತಿಗೂ ಬದ್ಧವಾಗಿದ್ದೇವೆ, ನೀವೇನೇ ಹಾರಾಡಿದ್ರು ನಾವು ನಮ್ಮ ನಿಲುವನ್ನು ಬದಲಿಸೋದಿಲ್ಲ ಅಂತ ಹೇಳಿದರು. 98% ಮುಸ್ಲಿಂ ಸಂಖ್ಯಾಬಾಹುಳ್ಯವಿರುವ ಆ ಜಮ್ಮು ಕಾಶ್ಮೀರ ರಾಜ್ಯ ಭಾರತದಲ್ಲಿರೋದೇ ಪಾಕಿಸ್ತಾನದ ಸಂಕಟ ಅಸ್ತಿತ್ವಕ್ಕೆ ಸಂಚಕಾರ ತರುವಂತಹ ಅಂಶ. ಭಾರತದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಉಳಿಸ್ಕೊಳ್ಳೋದ್ರಲ್ಲೇ ನಾವು ಪಾಕಿಸ್ತಾನದ ಮೇಲೆ ಯಾವುದೇ ಯುದ್ಧವನ್ನು ಗೆಲ್ಲಬಹುದು ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.